ಸುಳ್ವಾಡಿ ಗ್ರಾಮದಲ್ಲಿ ಪ್ರಸಾದವನ್ನ ಸೇವಿಸಿ ದುರಂತ ನಡೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಘಟನಾ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಜರು ನಡೆಸಲಾಗಿದೆ. ಸುಳ್ವಾಡಿ ಕಿಚ್ಚುಗುತ್ತು ಮಾರಮ್ಮ ದೇವಸ್ಥಾನದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಮಾದೇಶ ಮಹದೇವ ಸ್ವಾಮಿಯನ್ನ ಕರೆತಂದು ಮಹಜರು ನಡೆಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಇವತ್ತು ಮತ್ತೆ ಕರೆತಂದು ಎರಡನೇ ಬಾರಿಗೆ ಸ್ಥಳ ಮಹಜರನ್ನ ಮಾಡಿದ್ದಾರೆ ಪೊಲೀಸರು. ಬಳಿಕ ಮಹಜರು ವೇಳೆ ಠಾಣೆಗೆ ಬರಲ್ಲ ಅಂತ ಹೇಳಿ ಅಂಬಿಕಾ ಹಠವನ್ನ ಮಾಡಿದ್ದಾರೆ. ಹಠ ಹಿಡಿದ ಅಂಬಿಕಾಳನ್ನ ಹಠ ಏತಕ್ಕೆ ಅಂಬಿಕಾ ಅಂತ ಹೇಳಿ ಹೇಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ಪ್ರಸಾದ ತಯಾರಿಸಿದ ಮಾರಮ್ಮ ದೇಗುಲದ ಅಡುಗೆ ಮನೆ, ದೇಗುಲದ ಆವರಣ ಎಲ್ಲ ಕಡೆ ಪೊಲೀಸರು ಸ್ಥಳ ಮಹಜರನ್ನ ಮಾಡಿದ್ದಾರೆ. ನಿನ್ನೆ ಸಹ ಆರೋಪಿಗಳನ್ನು ಕರ್ಕೊಂಡು ಮಹಜರು ಮಾಡಿದ್ದು ಪೊಲೀಸರು. ಅಂಬಿಕಾ ಮನೆಯಲ್ಲೂ ಕೂಡ ಸ್ಥಳ ಮಹಜರನ್ನ ಪೊಲೀಸರು ಕುಲಕುಶವಾಗಿ ನಡೆಸಿದ್ದಾರೆ. ಎರಡನೇ ಬಾರಿಗೆ ಸ್ಥಳ ಮಹಜರನ್ನ ಮಾಡಿರುವಂಥದ್ದು. ಆರೋಪಿಗಳನ್ನ ಕರ್ಕೊಂಡ್ಬಂದು ಸ್ಥಳ ಮಹಜರು ಮಾಡಿ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಬರಲ್ಲ ಅಂತ ಹೇಳಿ ಇದಕ್ಕಿದ್ದ ಹಾಗೆ ಗೋಳಾಡಿದ್ರು ಅಂಬಿಕಾ. ಮಾಡೋದೆಲ್ಲ ಮಾಡಿ ಈಗ ನಾನು ಬರೋದಿಲ್ಲ ಅಂತ ಹೇಳಿ ಪೊಲೀಸರು ಹೇಳ್ಕೊಂಡು ಹೋದ್ರು ಅಂಬಿಕಾಳನ್ನ. ಮಹಿಳಾ ಪೊಲೀಸ್ ಸಿಬ್ಬಂದಿ ಆಕೆಯ ಗೋಳಾಟಕ್ಕೆ ಕಿವಿಯನ್ನು ಕೊಡದೆ ಎಳೆದುಕೊಂಡು ಹೋಗಿದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಾವಿಬ್ರು ಆರೋಪಿಗಳನ್ನು ಗಮನಿಸ್ತಾ ಇದ್ದೀವಿ, ಅಂಬಿಕಾ ಮತ್ತು ಮಾದೇಶ್. ಮಾದೇಶ್ ಟೆಂಪಲ್ನಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿ, ಅಂಬಿಕಾಳ ಪತಿ. ಈ ಸ್ವಾಮೀಜಿ ಮತ್ತು ಈ ಅಂಬಿಕಾಗೆ ಇದ್ದಂತಹ ಸಂಬಂಧದ ಕಾರಣಕ್ಕಾಗಿಯೇ ಈ ಮಾದೇಶ್ಗೆ ಅಲ್ಲಿ ಮ್ಯಾನೇಜರ್ ಪಟ್ಟ ಸಿಕ್ಕಿತ್ತು ಅನ್ನೋದು ಕೂಡ ತನಿಖೆ ವೇಳೆ ಪೊಲೀಸರು ಕಂಡುಕೊಂಡಂತಹ ಮಾಹಿತಿ. ಈ ಎಲ್ಲ ಲಿಂಕ್ಗಳ ಕಾರಣದಿಂದಾಗಿಯೇ ಇವರೆಲ್ಲ ಸೇರಿ ವಿಷವನ್ನು ಇಟ್ಟರು ಅನ್ನುವಂಥದ್ದು ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. ಈ ನಡುವೆ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಬೇಕಾದ್ರೆ ಅಂಬಿಕಾ ಇದ್ದಕ್ಕಿದ್ದ ಹಾಗೆ ಫುಲ್ ಡ್ರಾಮಾ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಆಕೆ ಡ್ರಾಮಾಗೆ 3 ಕಾಸಿನ ಕಿಮ್ಮತ್ತನ್ನು ಕೊಡದ ಪೊಲೀಸರು ದರದರನೆ ಎಳ್ಕೊಂಡು ಹೋಗಿ ಪೊಲೀಸ್ ವ್ಯಾನ್ನಲ್ಲಿ ತುರುಕಿದ್ದಾರೆ. ಏನೋ ಪೊಲೀಸ್ ಇಲಾಖೆ ನನಗೆ ಮೋಸ ಮಾಡಿದೆ ಅಂತ ಹೇಳಿ ಅಂಬಿಕಾ ಬಬ್ಬೆ ಹೊಡೆದಿದ್ದಾರೆ. ಮಾಧ್ಯಮಗಳ ಮುಂದೆ ಕಿರುಚಿ ಕಣ್ಣೀರಿಟ್ಟಿದ್ದಾರೆ ಅಂಬಿಕಾ. ಮನೆಯ ಕೀ ಪಡೆದು ವಿಷದ ಬಾಟಲ್ ತಂದಿಟ್ಟಿದ್ದಾರೆ. ವಿಷದ ಬಾಟಲ್ ತಂದಿಟ್ಟು ಪೊಲೀಸರು ಮೋಸ ಮಾಡ್ತಿದ್ದಾರೆ ಅಂತ ಪೊಲೀಸರ ವಿರುದ್ಧನೇ ಆರೋಪಿ ಅಂಬಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಬಿಐ ತನಿಖೆಯಿಂದ ನನಗೆ ನ್ಯಾಯ ಬೇಕು ಅಂತ ಹೇಳಿ ಪಟ್ಟು ಹಿಡಿತಿದ್ದಾರೆ. ಈ ವೇಳೆ ಅಂಬಿಕಾಗೆ ಬಾಯಿ ಮುಚ್ಚುವಂತ PSI ಸುಜಾತ ದರದರನೆ ಹೇಳ್ಕೊಂಡು ಹೋಗಿದ್ದಾರೆ. ಪೊಲೀಸ್ ತನಿಖೆ ವೇಳೆ ಇವರ ಎಲ್ಲ ಕರಾಮತ್ತುಗಳು ಬಯಲಾಗಿದೆ. ಈಗ ಎಷ್ಟು ಕ್ರಿಮಿನಲ್ಸ್ ಇದ್ದಾರೆ ಅಂತ ಹೇಳಿದ್ರೆ, ಮಹಜರ್ ಮಾಡಿ ಕರ್ಕೊಂಡು ಹೋಗೋ ಟೈಮ್ನಲ್ಲಿ ಮಾಧ್ಯಮಗಳ ಕ್ಯಾಮರಾ ಕಂಡ ತಕ್ಷಣ ಏಕೆಗೆ ಗೊತ್ತಾಗಿದೆ ಒಂದು ಡ್ರಾಮಾ ಮಾಡುವ ಒಂದು ಸ್ಕೋಪ್ ಸಿಕ್ಕಿದೆ, ಇಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಸಡನ್ ಆಗಿ ಡ್ರಾಮಾ ಶುರು ಹಚ್ಕೊಂಡಂತಹ ಅಂಬಿಕಾ ಕಿರುಚಾಡಿ ಮಾಧ್ಯಮಗಳ ಮುಂದೆ ಬೊಬ್ಬೆ ಇಟ್ಟು ನನಗೆ ಪೊಲೀಸ್ ಇಲಾಖೆ ಮೋಸ ಮಾಡಿದೆ, ಮನೆಯಲ್ಲಿ ಬೀಗದ ಕೀಯನ್ನು ಪಡ್ಕೊಂಡು ಹೋಗಿ ಮನೆಯಲ್ಲಿ ಅವರೇ ತಂದು ವಿಷ ಇಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಇಲ್ಲಿ ಅಂಬಿಕಾ ಮಾಡಿರುವಂಥದ್ದು. ಯಾಕಂದರೆ ಅಂಬಿಕಾಳ ಮನೆ, ದೇವಸ್ಥಾನ, ಅಡುಗೆ ಮಾಡಿದಂಥ ಜಾಗ ಎಲ್ಲ ಕಡೆ ಸ್ಥಳ ಮಹಜರನ್ನು ಆರೋಪಿಗಳನ್ನು ಕರ್ಕೊಂಡು ಹೋಗಿನೇ ಪೊಲೀಸರು ಮಾಡಿದ್ದಾರೆ. ಈ ರೀತಿ ಮಹಜರು ಮಾಡಿ ವಾಪಸ್ ಕರ್ಕೊಂಡು ಹೋಗಬೇಕಾದ್ರೆ ಈ ರೀತಿಯಾಗಿ ಕಿರುಚಾಡಿರುವಂಥದ್ದು ಅಂಬಿಕಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಪ್ರಸಾರದಲ್ಲಿ. ಮಂಜುನಾಥ್, ಅಂಬಿಕಾಳನ್ನ ಮತ್ತು ಆರೋಪಿಗಳನ್ನ ಮಾದೇಶ್ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಇವತ್ತು ಎರಡನೇ ಬಾರಿ ಪೊಲೀಸರು ಮಾಡಿರುವಂಥದ್ದು. ಆದರೆ ಮಹಜರು ಮಾಡಿ ವಾಪಸ್ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಮಾಧ್ಯಮಗಳ ಕ್ಯಾಮರಾ ಕಂಡು ಕೂಡಲೇ ಅಂಬಿಕಾಳ ಡ್ರಾಮಾ ಕೂಡ ಶುರುವಾಯಿತು. ಅಲ್ಲಿ
ಒಂದು ಡ್ರಾಮಾ ಮಾಡೋಕ್ಕೆ ಅವಕಾಶ ಸಿಕ್ತು ಅಂದ್ಕೊಂಡು ಅಲ್ಲಿ ಇದ್ದಕ್ಕಿದ್ದ ಹಾಗೆ ಕಿರುಚಾಡಿ ಆಕೆ ಪೊಲೀಸರ ಮೇಲೇನೆ ಕೀ ತಗೊಂಡು ಹೋಗಿ ಅವರೇ ಮನೇಲಿ ವಿಷ ಇಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ ಮಂಜುನಾಥ್. ಹೌದು ಅಮರ್ ಪ್ರಸಾದ್, ಏನಂದ್ರೆ ಸುಳ್ವಾಡಿ ಗ್ರಾಮದಲ್ಲಿರುವಂತಹ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ಏನು ದುರಂತ ಸಂಭವಿಸಿ ಈಗ ಸಾವಿನ ಸಂಖ್ಯೆ 16ಕ್ಕೆ ಏರ್ತು. ಈ ಹಿನ್ನೆಲೆಯಲ್ಲಿ ಕೂಡ ಈಗ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನಿಖೆ ಚುರುಕುಗೊಂಡ ನಂತರ ಈಗ ಆರೋಪಿಗಳನ್ನು 4 ಅಂತೇಳಿ ಪೊಲೀಸರು ಕೂಡ ಗುರುತಿಸಿದ್ದಾರೆ. ಮೊದಲನೇ ಆರೋಪಿಯಾಗಿ ಸಾಲೂರು ಮಠದ ಇಮ್ಮಡಿ ಮಹಾದೇವ ಸ್ವಾಮಿಗಳಿದ್ರೆ, ಎರಡನೇ ಆರೋಪಿಯಾಗಿ ಏನು ಅಂಬಿಕಾ, ಮೂರನೇ ಆರೋಪಿಯಾಗಿ ಮಾದೇಶ ಮತ್ತು 4ನೇ ಆರೋಪಿಯಾಗಿ ದೊಡ್ಡಯ್ಯ ಎಂಬರಿದ್ದಾರೆ. ಈಗ ಪೊಲೀಸರು ಏನು ಮೊನ್ನೆ ದಿನ ಅಷ್ಟೇ ನ್ಯಾಯಾಲಯಕ್ಕೆ ಸರೆಂಡರ್ ಮಾಡಿ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಸರೆಂಡರ್ ಮಾಡಿದ್ದಾರೆ. ಆನಂತರ ಈಗ ನಾಳೆ ಮಧ್ಯಾಹ್ನ 1:30 ಕೂಡ ಅವ್ರನ್ನ ವಶದಲ್ಲಿ ಇಟ್ಕೊಳ್ತಾರೆ. ಆ 4 ದಿನ ಮಧ್ಯದಲ್ಲಿ ಈಗ ಪೊಲೀಸರು ಆಕೆಯನ್ನು ಕರ್ಕೊಂಡೋಗಿ ಮತ್ತೆ 4 ಜನ ಏನು ಆರೋಪಿಗಳಿದ್ದಾರೆ ಅವರನ್ನ ಬಗ್ಗೆ ಸ್ಪಾಟ್ ಮಾಜರ್ ಮಾಡುವಂತಹ ಪ್ರಕ್ರಿಯೆ ಈಗ ನಿನ್ನೆಯಿಂದ ಕೂಡ ನಡೀತಿದೆ. ನಿನ್ನೆ ಕೂಡ ಏನು ಆರೋಪಿಗಳಂತಹ ದೊಡ್ಡಯ್ಯ ಇರ್ಬೋದು ಮತ್ತು ಜೊತೆಗೆ ಮಾದೇಶ ಮತ್ತು ಅಂಬಿಕಾ ಅವರನ್ನ ಕೂಡ ಮೊದಲ ಬಾರಿಗೆ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೊಡ್ಡಯ್ಯ ಮತ್ತು ಮಾದೇಶ ಅವರನ್ನ ತನಿಖೆಯನ್ನು ಕೂಡ ಏನು ಸ್ಪಾಟ್ ಮಾಜರನ್ನು ಮಾಡಿದರು. ಅಷ್ಟೊತ್ತಿಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರ ಹಿನ್ನೆಲೆಯಲ್ಲಿ ಮತ್ತೆ ಸ್ಪಾಟ್ ಮಾಜರನ್ನು ಅರ್ಧ ಗಂಟೆಗೆ ಸ್ಥಗಿತಗೊಳಿಸಿ ನೆಕ್ಸ್ಟ್ ಕರ್ಕೊಂಡು ಹೋದರು. ಇಂದು ಬೆಳಿಗ್ಗೆ ಕೂಡ ಇದೇ 3 ಆರೋಪಿಗಳನ್ನು ಕೂಡ ಇವತ್ತು ಸುಳ್ವಾಡಿ ಗ್ರಾಮದಲ್ಲಿ ಕರ್ಕೊಂಡು ಬಂದು ಮೊದಲಿಗೆ ಏನು ಆರೋಪಿ ನಂಬರ್ 2 ಇದ್ದಾರೆ ಅಂಬಿಕಾ, ಅವರನ್ನ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಏನು ಪ್ಲಾನ್ ನಡೆಯುತ್ತೆ ಆ ಮನೆಯಲ್ಲಿ ಸ್ಪಾಟ್ ಮಾಜರನ್ನು ಕೂಡ ಮಾಡ್ತಾರೆ. ಅವತ್ತು ಅಂಬಿಕಾ ಏನು ಈ ಕೃತ್ಯ ಏನು ನಡೆಯುತ್ತೆ ಶುಕ್ರವಾರ ಇವತ್ತಿನ 8 ದಿನ ಹಿಂದೆ, ಆ ಕೃತ್ಯದಲ್ಲಿ ಆಕೆಯನ್ನು 2 ಫೋನ್ಗಳು, ಒಂದು ಕಡೆ ತನ್ನ ಗಂಡನಿಗೆ ಫೋನ್ ಮಾಡಿಕೊಂಡು ಮತ್ತೊಂದು ಕಡೆ ಏನು ಇಮ್ಮಡಿ ಮಾಧವ ಸ್ವಾಮಿದರೆ ಆ ಸ್ವಾಮಿಗಳಿಗೆ ಫೋನ್ ಮಾಡಿಕೊಂಡು ಏನು ಕೃತ್ಯ ಹೇಗೆಲ್ಲ ಪ್ಲಾನ್ ಮಾಡ್ಬೇಕಂತೇಳಿ ಆ ಮನೆಯಲ್ಲಿ ಅಂದರೆ ಸುಳ್ವಾಡಿ ಇರುವ ಅಂಬಿಕಾ ಮನೆಯಲ್ಲೇ ಕೂಡ ಪ್ಲಾನನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಆಕೆಯನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಸ್ಪಾಟ್ ಮಾಜರನ್ನು ಇವತ್ತು ಬೆಳಗ್ಗೆಯಿಂದ ಕೂಡ ಅದು ಸುಮಾರು ಒಂದು 2 ಗಂಟೆಗಳ ಕಾಲ ಮಾಡ್ತಾಯಿದ್ರು. 2 ಗಂಟೆಯಿಂದ ಕಾಲ ಸ್ಪಾಟ್ ಮಾಜರ್ ಮಾಡಿ ಆಕೆಯನ್ನು ತೆಗೆದುಕೊಂಡು ಪುನಃ ಕರ್ಕೊಂಡು ಹೋಗಬೇಕು ಸುಳ್ವಾಡಿ ದೇವಸ್ಥಾನಕ್ಕೆ ಸಂದರ್ಭದಲ್ಲಿ ಹೊರಗಡೆ ಕರ್ಕೊಂಡ್ಬರ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮದವರ ಕಣ್ಗಾವಲು ಕೂಡ ಅಲ್ಲಿ ಇರುತ್ತೆ. ಆ ಮಾಧ್ಯಮಗಳ ಕ್ಯಾಮ್ರಾ ನೋಡಿದಂಥ ಸುಜಾತ ಅಂಬಿಕಾ ಹೊಸ ಡ್ರಾಮಾವನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನನಗೆ ಮೋಸ ಮಾಡ್ತಾ ಇದ್ದಾರೆ ಕರ್ನಾಟಕ ಪೊಲೀಸರು, ಅದರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆ ಪೊಲೀಸರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಇಲ್ಲಿ ನನಗೆ ಸರಿಯಾದ ರೀತಿ ನ್ಯಾಯ ಸಿಗ್ತಿಲ್ಲ, ನನ್ನ ಬಳಿ ಇದ್ದಂಥ ನನ್ನ ಮನೆ ಕೀಯನ್ನು ತೆಗೆದುಕೊಂಡು ಬಂದು ಇವತ್ತು ಪೊಲೀಸರು ಆ ಮನೆ ಒಳಗೆ ವಿಷದ ಬಾಟಲಿಯನ್ನು ಇಟ್ಟು ಈಗ ನಾನು ಹೋದ ಸಂದರ್ಭದಲ್ಲಿ ಮನೆ ಒಳಗೆ ವಿಷದ ಬಾಟಲಿ ಇದೆ ಎಂಬುದಾಗಿ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗಿದು ನಾನು ಮಾಡಿದ ಕೃತ್ಯ ಅಲ್ಲ, ಇಲ್ಲಿ ಪೊಲೀಸರು ನನ್ನ ಶಿಕ್ಷಾಗೋಸ್ಕರವಾಗಿ ಇಷ್ಟೆಲ್ಲ ಕೃತ್ಯವನ್ನು ಮಾಡ್ತಾ ಇದ್ದಾರೆ, ನನಗೆ ನ್ಯಾಯ ಬೇಕು, CBI ತನಿಖೆ ಆಗಬೇಕು, ನನಗೆ ಈ ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಎಂಬಂತೆ ಗೋಳಾಟವನ್ನು ಮಾಡಿಕೊಂಡು ಮನೆಯಿಂದ ಹೊರಗಡೆ ಬರೋದಂತ ನಾಟಕವನ್ನು ಕೂಡ ಆಡಿದ್ದು. ಈ ಸಂದರ್ಭದಲ್ಲಿ ಇದ್ದಂತಹ DCB ಪೊಲೀಸ್ PSI ಆದಂತಹ ಸುಜಾತ ಅವರು ಆಕೆಗೊಂದು 2 ಏಟನ್ನು ಬಿಟ್ಟು ನೀನು ನಡೆಯಮ್ಮ ಪಾಶ್ವತೆ ಮುಂದೆ ತನಿಖೆಗೆ ಅಂತೇಳಿ ಆಕೆಯನ್ನು ಕರ್ಕೊಂಡು ರಿಸರ್ವನ್ನು ಹಚ್ಕೊಂಡ್ರು. ಆ ನಂತರ ಕರ್ಕೊಂಡು ಬಂದು ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನ ಕೂಡ ಬಂದರು. ಆ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಏನು ಮಾದೇಶ ಇದ್ದಾನೆ, ಮಾದೇಶನ ಜೊತೆಗೆ ದೊಡ್ಡಯ್ಯ ಇವರಿಬ್ಬರನ್ನ ಕೂಡ ಜೀಪಿನಿಂದ ಇಳಿಸಿ ಮತ್ತೆ 2ನೇ ಬಾರಿಗೆ ಸ್ಪಾಟ್ ಮಾಜರನ್ನು ಕೂಡ ಮಾಡ್ತಾರೆ. ಸ್ಪಾಟ್ ಮಾಜರ್ ಸಂದರ್ಭದಲ್ಲಿ ಏನು ಅವತ್ತು ಮೊನ್ನೆ ಅಡಿಗೆ ರೆಡಿ ಮಾಡಬೇಕಾದ್ರೆ ಯಾವೆಲ್ಲ ಪ್ಲೇಸ್ ಇತ್ತು, ಯಾವೆಲ್ಲ ಕೃತ್ಯಗಳು ಎಸಗಿದ್ರು ಎಂಬುದ್ರ ಬಗ್ಗೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವರನ್ನು ಕೂಡ ಇಬ್ಬರ ಸಮ್ಮುಖದಲ್ಲಿ ಇವತ್ತು ಕೂಡ ಪೊಲೀಸರು ಸ್ಪಾಟ್ ಮಾಜರನ್ನು ಮಾಡ್ತಾರೆ. ಆನಂತರ ಈಗ ಅವ್ರನ್ನ ಬಿಗಿ ಪೊಲೀಸ್ ಭದ್ರತೆಯಲ್ಲಿ, ಯಾಕೆಂದರೆ ನೆನ್ನೆ ದಿನ ಕೂಡ ಇವರನ್ನ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದಿಂದ ರಾಮಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂಥ ವೇಳೆಯಲ್ಲಿ ಗಲಾಟೆಗಳು ಕೂಡ ಆಯಿತು. ಸಾವಿರಾರು ಜನ ಸೇರಿಕೊಂಡು ಇವಳು ನಮಗೆ ಇಲ್ಲೇ ಒಪ್ಪಿಸಿ ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಬೇಗ ತನಿಖೆಗಳನ್ನು ಚುರುಕುಗೊಳಿಸಿ ಸ್ಪಾಟ್ ಮಾತ್ರ ಮುಗಿಸ್ಕೊಂಡು ಈಗ ತ್ವರಿತಗತಿಯಲ್ಲಿ ರಾಮಪುರ ಪೊಲೀಸ್ ಠಾಣೆಗೆ ಈಗ 3 ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಮಂಜುನಾಥ್. ಈ ರೀತಿಯಾಗಿ ಅಲ್ಲಿ ಫುಲ್ ಡ್ರಾಮಾ ಮಾಡಿರುವಂಥದ್ದು ಮಹಜರನ್ನು ನಡೆಸಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇನ್ನು ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ವಿಷ ಜಂತುಗಳು 150 ಗಂಟೆಯೊಳಗೆ ಸಿಗಲಿ ಅಂತ ಹೇಳಿ ಹರಕೆಯನ್ನು ಹೊತ್ತಿದ್ರು ಒಬ್ಬ ವ್ಯಕ್ತಿ. ಪ್ರಸಾದಕ್ಕೆ ವಿಷ ಹಾಕಿದ ಆರೋಪಿಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ 51 ಈಡುಗಾಯಿಯನ್ನು ಒಡೆದು ಭಕ್ತ ಹರಕೆಯನ್ನು ತೀರಿಸಿದ್ದಾರೆ. ಈ ನಡುವೆ ಇದು ಅಂಬಿಕಾಳ ಫುಲ್ ಡ್ರಾಮಾ. ಇದು ಪೊಲೀಸರು ಆಕೆಯನ್ನು ಸ್ಥಳಕ್ಕೆ ಕರ್ಕೊಂಬಂದು ಮಹಜರು ನಡೆಸಿ ವಾಪಸ್ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಕೆ ಮಾಡಿರುವಂಥ ಹೈ ಡ್ರಾಮಾ ನಾವು ನೋಡ್ತಾ ಇದ್ದೀವಿ. ಮಾಧ್ಯಮಗಳ ಕ್ಯಾಮರಾ ಕಂಡ ತಕ್ಷಣ ಆಕೆಯ ಹೈ ಡ್ರಾಮಾ ಇಲ್ಲಿ ಶುರುವಾಗಿದೆ. ಮನೆಯ ಕೀಯನ್ನು ಪಡೆದು ಪೊಲೀಸರೇ ಮೋಸ ಮಾಡಿ ವಿಷದ ಬಾಟ್ಲಿನ ಮನೇಲಿ ತಗೊಂಡೋಗಿ ಇಟ್ಟಿದ್ದಾರೆ ಅಂಥೇಳಿ ಮಹಾನ್ ನಾಟಕವನ್ನು ಈಕೆ ಶುರು ಮಾಡಿರುವಂಥದ್ದು. ಮಾಧ್ಯಮಗಳ ಕ್ಯಾಮರಾ ಕಂಡ ಕೂಡಲೇ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, CBI ತನಿಖೆ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಇಲ್ಲಿ ಅಂಬಿಕಾ ಕೇಳಿರುವಂಥದ್ದು. ಕ್ಯಾಮರಾ ಕಂಡ ಕೂಡಲೇ ಈ ನಾಟಕವನ್ನು ವಿಷಕನ್ಯೆ ಅಂಬಿಕಾ
ಶುರು ಮಾಡಿರುವಂಥದ್ದು. ಸ್ವಾಮೀಜಿಯ ಸೂಚನೆ ಮೇರೆಗೆ ತಾನು ವಿಷವನ್ನು ಇಟ್ಟಿದ್ದೀನಿ ಅಂತ ಹೇಳಿ ಪೊಲೀಸರ ಮುಂದೆ ಆಲ್ರೆಡಿ ತಪ್ಪನ್ನು ಒಪ್ಪಿಕೊಂಡಿರುವಂತಹ ಅಂಬಿಕಾ ಈಗ ಹೊಸ ಡ್ರಾಮಾವನ್ನು ಶುರು ಮಾಡಿರುವಂಥದ್ದು. ಮಾಧ್ಯಮಗಳ ಕ್ಯಾಮೆರಾ ಕಂಡ ಕೂಡಲೇ ವಿಷ ಹಾಕೋ ಮಟ್ಟಿಗೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಅನ್ನಕ್ಕೆ ವಿಷ ಹಾಕೋ ಮಟ್ಟಿಗೆ ಯೋಚನೆ ಮಾಡೋರು ಇವರು. ಇಷ್ಟು ಡ್ರಾಮಾ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಯಾವುದಕ್ಕೆ ಬೇಕಾದರೂ, ಯಾವ ಹಂತಕ್ಕೆ ಬೇಕಾದರೂ ಹೋಗೋಕ್ಕೆ ಇವರೆಲ್ಲ ರೆಡಿ ಇರುವಂಥ ಕೆಟಗರಿ ಅನ್ನುವಂಥದ್ದು. ಯಾಕಂದರೆ ಈ ಅಂಬಿಕಾ ಏನಿದ್ದಾಳೆ ಈಕೆಗೂ ಸ್ವಾಮೀಜಿಗೂ, ಸಾಲೂರು ಮಠದ ಕಿರಿಯ ಶ್ರೀಗೂ ಕೂಡ ಮಹಾದೇವ ಸ್ವಾಮಿ, ಇಮ್ಮಡಿ ಮಹಾದೇವ ಸ್ವಾಮಿ ಅಂತೇನು ಕರೀತಾರೆ, ಆತನಿಗೂ ಸಂಬಂಧ ಇತ್ತು. ಆ ಸಂಬಂಧದ ಕಾರಣಕ್ಕಾಗಿಯೇ ಈಕೆಯ ಗಂಡನಿಗೆ ಆ ಇಮ್ಮಡಿ ಮಹಾದೇವ ಸ್ವಾಮಿ ಮ್ಯಾನೇಜರ್ ಕೆಲಸವನ್ನು ಕೊಡಿಸ್ಬಿಟ್ಟಿದ್ದ ಟೆಂಪಲ್ನಲ್ಲಿ. ಈ ಅಂಡರ್ಸ್ಟ್ಯಾಂಡಿಂಗ್ ನಡೆದು ಹೋಗಿತ್ತು. ಆಗಾಗ ಕೇಳಿದಾಗಲೆಲ್ಲ ದುಡ್ಡು ಕೂಡ ಸ್ವಾಮೀಜಿ ಈಕೆಗೆ ಕೊಡ್ತಾ ಇದ್ದ ಅನ್ನುವಂಥದ್ದೆಲ್ಲ ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿದೆ. ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ IGP ಶರತ್ಚಂದ್ರ ಅವರು ಕೂಡ ಸ್ಪಷ್ಟವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧದ ಕಾರಣದಿಂದಾಗಿಯೇ ಈಗ ವಿಷ ಇಟ್ಟರೆ ನೋಡು ನನಗೂ ಒಳ್ಳೆಯದಾಗುತ್ತೆ, ನಿನ್ನ ಗಂಡನಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇವರೆಲ್ಲರೂ ಕೂಡ ಸೇರಿ ವಿಷವನ್ನು ಇಟ್ಟು ಅಮಾಯಕರ ಪ್ರಾಣವನ್ನು ಬಲಿ ಪಡೆದ್ರು ಅನ್ನುವಂಥದ್ದು ಪೊಲೀಸ್ ತನಿಖೆ ವೇಳೆ, ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾದಂಥ ವಿಚಾರ. ಈಗ ಇವರನ್ನು ಕರ್ಕೊಂಬಂದು ಸ್ಥಳ ಮಹಜರಿಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿ ತನಿಖೆ ನಡೆಸ್ತಾ ಇರುವ ಪೊಲೀಸರನ್ನೇ ಕಳ್ಳರು ಮಾಡುವಂಥ ಕೆಲಸವನ್ನು ಈಕೆಯಲ್ಲಿ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು. ಹೊರಗಡೆ ಬಂದ ತಕ್ಷಣ ಕಿರಿಚಾಡಿದಂಥ ಅಂಬಿಕಾ, ಇಲ್ಲ ಪೊಲೀಸರು ಮೋಸ ಮಾಡ್ತಿದ್ದಾರೆ, ಕೀಯನ್ನು ಪಡ್ಕೊಂಡು ಬಂದು ಮನೆಯೊಳಗೆ ನೀವೇ ವಿಷ ಇಟ್ಟಿದ್ದೀರಾ ಅಂಥೇಳಿ ಪೊಲೀಸರ ಮೇಲೆ, ತನಿಖೆ ಮಾಡ್ತಿರುವ ಪೊಲೀಸರ ಮೇಲೇ ಈಕೆ ಮಹಾನ್ ನಾಟಕ ಮಾಡಿ ಆರೋಪವನ್ನು ಮಾಡಿರುವಂತಹ ಘಟನೆ ನಡೆದಿದೆ. ಪೊಲೀಸರು ತಲೆ ಮೇಲೆ ಕೊಟ್ಟು ಹೇಳ್ಕೊಂಡು ಹೋಗಿದ್ದಾರೆ. Okay.